ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಬಾಳೆ ಹೂವಿನ ಪಲ್ಯ ಮಾಡಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಇದು ತುಂಬ ರುಚಿಯಾಗೂ ಇರುತ್ತೆ. ನೋಡಿ, ಇದು ಬಾಳೆ ಹೂವು. ಇದನ್ನು ಈ ರೀತಿ ಬಿಡಿಸ್ಕೋಬೇಕು. ಹೀಗೆ ತೆಗೆದು ನೋಡಿ, ಇದು ಹೂವು, ಇದರಿಂದನೇ ಪಲ್ಯ ಮಾಡೋದು. ಇದನ್ನು ಮೊದಲು ಬಿಡಿಸ್ಕೋಬೇಕು. ನೋಡಿ, ಇದು ಮಧ್ಯದ ದಳ, ಇದು ಗಟ್ಟಿ ಇರುತ್ತೆ. ನೀವು ಪ್ರೆಸ್ ಮಾಡಿ ನೋಡಿ ಗೊತ್ತಾಗುತ್ತೆ. ಅದನ್ನು ತೆಗಿಬೇಕು. ಈ ಥರ ಬಿಡಿಸ್ಕೋಬೇಕು. ನೋಡಿ, ಮಧ್ಯದ ಒಂದು ದಳ ಇದು ಗಟ್ಟಿ ಇರುತ್ತೆ. ಪ್ರೆಸ್ ಮಾಡಿ ನೋಡಿ ಗೊತ್ತಾಗುತ್ತೆ. ಅದನ್ನು ತೆಗಿಬೇಕು. ಇದೇ ಥರ ಒಂದೊಂದು ಹೂವು ಈ ರೀತಿ ಬಿಡಿಸಿಟ್ಕೋಬೇಕು. ಆಮೇಲೆ ಈ ರೀತಿ ಚಿಕ್ಕದಾಗಿ ಹೆಚ್ಕೋತೀನಿ. ಚಿಕ್ಕದಾಗಿ ಹೆಚ್ಚಿ ಒಂದು ಪಾತ್ರೆಗೆ ನೀರು ಹಾಕಿ, ಆ ನೀರಿಗೆ ಮಜ್ಜಿಗೆ ಅಥವಾ ಮೊಸರು ಸ್ವಲ್ಪ ಹಾಕಿ, ಆ ಮಜ್ಜಿಗೆ ನೀರಿಗೆ ನಾನು ಹೆಚ್ಚಿರೋ ಬಾಳೆ ಹೂವನ್ನ ಹಾಕಿಡ್ತೀನಿ. ನೋಡಿ, ಇದು ನೀರಿಗೆ ಸ್ವಲ್ಪ ಮೊಸರು ಹಾಕಿ ಇಟ್ಟಿದ್ದೀನಿ. ಸ್ವಲ್ಪ ಹಾಕಿದ್ರೆ ಸಾಕು. ಅಂದರೆ ಇದು ಬಾಳೆ ಹೂವು ಕಪ್ಪಗಾಗುತ್ತೆ, ಅದಕ್ಕೆ ಇದ್ರಲ್ಲಿ ಹಾಕಿ ಇಡಿ. ತುಂಬತ್ತೇನು ಇಡೋದು ಬೇಡ. ಒಗ್ಗರಣೆ ಹಾಕೋ ತನಕ ಇದು ಇದರಲ್ಲೇ ಇರಲಿ ಅಷ್ಟೇ. ಮತ್ತು ಹೂವನ್ನ ಬಿಡಿಸ್ಕೊಳ್ಳುವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ, ಕೈಯೆಲ್ಲ ಕಪ್ಪಾಗುತ್ತೆ. ಈಗ ಕುಕ್ಕರಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕಿದೆ. ಸಾಸಿವೆ ಸಿಡಿತಾ ಇರುವಾಗ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಎರಡು ಹಸಿಮೆಣಸಿನ್ಕಾಯಿ ಹಾಕಿದೆ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿ, ಅದಕ್ಕೆ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ, ಗೋಲ್ಡನ್ ಬ್ರೌನ್ ಆಗಲಿ. ಈಗ ಇದಕ್ಕೆ ಒಂದು ಮುಷ್ಟಿಯಷ್ಟು ಹೆಸರು ಬೇಳೆನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಒಂದು ಮುಷ್ಟಿಯಷ್ಟು ಹಾಕಿದರೆ ಸಾಕು. ಇದನ್ನು ಸ್ವಲ್ಪ ಫ್ರೈ ಮಾಡಿ, ಈಗ ಹೆಚ್ಚಿ ನೀರಲ್ಲಿ ಹಾಕಿಟ್ಟಿರೋ ಬಾಳೆ ಹೂವನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಏನು ಮಾಡಿದ್ರು ಇದು ಬಾಳೆ ಹೂವು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಕಪ್ಪಗಾಗತ್ತೆ. ಇದನ್ನು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೆ 1 ಸ್ಪೂನ್ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ನೀರು ಹಾಕಿ, ತುಂಬ ಜಾಸ್ತಿ ಹಾಕಬೇಡಿ, ಬಾಳೆ ಹೂವಲ್ಲಿ ನೀರು ಬಿಟ್ಕೊಳತ್ತೆ. ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ ಕೊಡ್ತೀನಿ. 2 ಅಥವಾ 1 ವಿಷಲ್ ಕೊಟ್ಟರು ಸಾಕು. ಇದಾಗಿದೆ, ಸ್ಟೀಮ್ ಹೋಗಿದೆ. ಮುಚ್ಚಳ ತೆಗಿತೀನಿ. ನೋಡಿ, ಈ ಥರ ಆಗಿದೆ. ಬೆಂದಿದೆ, ಇದು ಚೆನ್ನಾಗಿ ಬೆಂದಿದೆ. ಇದು ಇಷ್ಟೇ ಇರಲಿ. ಸ್ವಲ್ಪ ನೀರಿದೆ, ನಮ್ಗೆ ಇದೇ ಥರ ಇರಬೇಕು. ನಿಮಗೆ ನೀರು ಬೇಡ, ಫುಲ್ ಡ್ರೈ ಆಗಬೇಕಂದ್ರೆ. ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಕುದಿಸಿದ್ರೆ ನೀರು ಹಿಂಗೋಗಿ ಡ್ರೈ ಆಗುತ್ತೆ. ಇದಕ್ಕೆ ಈಗ ನಾನು ತುರಿದಿರೋ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ. ಕೊನೆಯಲ್ಲಿ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಬಾಳೆ ಹೂವಿನ ಪಲ್ಯ ರೆಡಿ ಆಯಿತು. ಇದು ಸೈಡ್ ಡಿಶ್ ಥರ ನೆಂಚ್ಕೊಂಡು ತಿನ್ಬೋದು.
ಇಲ್ಲ ಚಪಾತಿಗೂ ತಿನ್ಬೋದು, ಅನ್ನಕ್ಕೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಈ ರೀತಿ ಮಾಡಿ ನೋಡಿ. ಈಗ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.